ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ನ ಮುಂಭಾಗನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ನೋಡಿ, ನಾನು ಇದು ಎಂಬ್ರಾಯ್ಡ್ರಿ ಮಾಡಿರೋದು, ಅದಕ್ಕೋಸ್ಕರ ಕ್ಯಾನ್ವಾಸ್ನ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಕು ಎಷ್ಟು ಅಳತೆ ಇದೆಯೋ ಅಷ್ಟರಲ್ಲೇ ಎಕ್ಸ್ಟ್ರಾ 1.5 ಇಂಚು ಅಗಲ ಬರೋ ಥರ ಕ್ಯಾನ್ವಾಸ್ನ ಕಟ್ ಮಾಡಿಕೊಂಡು ಲೈನಿಂಗ್ ಪೀಸ್ಗೆ ಅಟ್ಯಾಚ್ ಮಾಡ್ಕೊಳ್ತಿದ್ದೀನಿ. ಆನಂತರ ಉಲ್ಟಾ ಭಾಗ ಕೆಳಗಡೆ ಬರೋಂಗಿಟ್ಟು ಸೀದಾದ ಮೇಲೆ ನಾವೇನು ಕ್ಯಾನ್ವಾಸ್ನ ಸ್ಟಿಚ್ ಮಾಡ್ಕೊಂಡಿದ್ದೀವಿ ಆ ಲೈನಿಂಗ್ ಬಟ್ಟೆನ ಇಟ್ಟು ಮತ್ತು 1/4 ಇಂಚು ಮಾರ್ಜಿನಲ್ಲಿ ಸ್ಟಿಚ್ ಮಾಡ್ಕೊಳ್ತೀನಿ. ಆನಂತರ ಹಿಂಭಾಗದಿಂದ ನೋಡಿಕೊಂಡು ಇದಕ್ಕೆ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ತೀನಿ. ಯಾಕೆಂದರೆ ಇದು ಎಂಬ್ರಾಯ್ಡ್ರಿ ಆಗಿರೋದ್ರಿಂದ ಎಂಬ್ರಾಯ್ಡ್ರಿ ಪಕ್ಕದಲ್ಲೇ ಸ್ಟಿಚ್ ಬರಬೇಕು, ಅದಕ್ಕೋಸ್ಕರ ಇನ್ನೊಂದು ಸರಿ ಸ್ಟಿಚ್ ಮಾಡ್ಕೊಳ್ತೀನಿ. ಇದಾದ ನಂತರ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ನ್ಯಾಚ್ ಹೊಡೆದು ಟರ್ನ್ ಮಾಡ್ಕೊಳ್ತೀನಿ. ನಾನು ಸಾಮಾನ್ಯವಾಗಿ ರೌಂಡ್ ನೆಕ್ ಬಿಟ್ಟು ಹಾಗೆ ಡೈಮಂಡ್ ನೆಕ್ ಬಿಟ್ಟು ಇನ್ನೆಲ್ಲದಕ್ಕೂ ಕ್ಯಾನ್ವಾಸ್ನ ಹಾಕ್ಕೊಳ್ತೀನಿ. ಆವಾಗ ಬೇಗ ಕೆಲಸ ಆಗುತ್ತೆ, ಹಾಗೆಯೇ ಫಿನಿಶಿಂಗೂ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಕ್ಯಾನ್ವಾಸ್ನ ಹೆಚ್ಚಿಗೆ ಯೂಸ್ ಮಾಡ್ತೀನಿ ನಾನು. ಇದಕ್ಕೆ ಇವಾಗ ಕ್ರಾಸ್ ಪಟ್ಟಿನೇ ಹಾಕೋಬೋದಿತ್ತು, ಆದರೆ ಕ್ಯಾನ್ವಾಸ್ನ ಹಾಕಿದಾಗ ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಕ್ಯಾನ್ವಾಸ್ನ ಹಾಕ್ಕೊಳ್ತೀವಿ. ಎಂಬ್ರಾಯ್ಡ್ರಿ ಮಾಡಿರೋದಕ್ಕಂತೂ ಯಾವುದೇ ನೆಕ್ ಆಗಲಿ ಕ್ಯಾನ್ವಾಸ್ನ ಹಾಕಿದಾಗ ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಸುತ್ತ ಭಾಗದಲ್ಲೂ ಸ್ಟಿಚ್ ಮಾಡಿಕೊಂಡು ಹಾಗೆ ಎಕ್ಸ್ಟ್ರಾ ಬಾಡಿ ಪೀಸ್ ಏನಿದೆ ಅದನ್ನು ಲೈನಿಂಗ್ ಅಳತೆ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಪೀಸ್ನೂ ನೋಡಿ ಅದರ ಆಪೋಸಿಟ್ಗೆ ಸ್ಟಿಚ್ ಮಾಡ್ಕೊಳ್ತಿದ್ದೀನಿ. ಆನಂತರ ಎಕ್ಸ್ಟ್ರಾ ಬಟ್ಟೆನ ತೆಗೆದು ನ್ಯಾಚ್ನ ಹೊಡೆದು ಆಪೋಸಿಟ್ದು ಯಾವ ರೀತಿ ರೆಡಿ ಮಾಡ್ಕೊಂಡ್ವೋ ಅದೇ ಥರ ಇದನ್ನು ರೆಡಿ ಮಾಡ್ಕೊಳ್ತೀನಿ. ನೋಡಿ, ಇವಾಗ ಕಿನಾರಿ ಹೊಲಿಗೆನ ಹಾಕ್ಕೊಳ್ತೀನಿ. ಕಿನಾರಿ ಹೊಲಿಗೆ ಆದ ನಂತರ ಸುತ್ತ ಭಾಗದಲ್ಲೂ ಸ್ಟಿಚ್ ಮಾಡ್ಕೊಳ್ತೀನಿ. ಹೀಗೆ ಸುತ್ತ ಭಾಗದಲ್ಲೂ ಸ್ಟಿಚ್ ಮಾಡಿಕೊಂಡು ಆನಂತರ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ಟಕ್ಸ್ನ ಇಟ್ಕೊಳ್ತೀನಿ. ನೋಡಿ, ಟಕ್ಸ್ ಈ ರೀತಿ ಹಿಡಿದು ಕೆಳಭಾಗದ್ದು ಬ್ಲೌಸ್ನ ಕೆಳಭಾಗದ್ದು ಇದು ಈ ರೀತಿಯೇ ತಗೋಬೇಕು. ಕೆಳಭಾಗದಿಂದ ಹೋಗಿ ಎಡ್ಜಲ್ಲಿ ಸಣ್ಣಗೆ ತಗೊಂಡು ಒಂದು ಗೆರೆ ಬರೋ ಥರ ತಗೊಂಡು ಮತ್ತೆ ರಿಟರ್ನ್ ಮಾಡಬೇಕು, ವಾಪಸ್ ಬರಬೇಕು. ಆವಾಗ ಅದು ಫಿನಿಶಿಂಗು ಚೆನ್ನಾಗಿ ಬರುತ್ತೆ, ಹೊಲಿಗೆ ಓಪನ್ ಆಗೋದಿಲ್ಲ. ನೋಡಿ, ಇದನ್ನು ಅಷ್ಟೇ 1/4 ಇಂಚು ಮಾರ್ಜಿನಲ್ಲಿ ಸ್ಟಿಚ್ ಮಾಡಿಕೊಂಡು 1-2 ಇಂಚು ಲೆಂತ್ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ಲಿವರೆಗೆ ಸ್ಟಿಚ್ ಮಾಡಿಕೊಂಡು ನಂತರ ವಾಪಸ್ಸು ಸ್ಟಿಚ್ ಮಾಡ್ಕೋಬೇಕು. ಇದು ಸೈಡ್ದು ಆರ್ಮೋಲ್ ಕಡೆ ಬರೋ ಅಂಥದ್ದು. ಇದನ್ನು ಅಷ್ಟೇ ಒಂದು 3.5 ಇಂಚಷ್ಟು 3ರಿಂದ 3.5 ಇಂಚಷ್ಟು ಉದ್ದ ಬರುತ್ತೆ. ಇದನ್ನು 1/4 ಇಂಚಲ್ಲಿ ಶುರು ಮಾಡಿ ಆನಂತರ ವಾಪಸ್ಸು ಬರಬೇಕು. ನೋಡಿ, ಇವಾಗ ಟಕ್ಸ್ ಹಿಡ್ದಾಗಿದೆ. ನಾನು ಬೆಲ್ಟ್ ಪಟ್ಟಿನ ರೆಡಿ ಮಾಡ್ಕೊಳ್ತೀನಿ. 2 ಲೈನಿಂಗ್ ಇದೆ, 1 ಬಾಡಿ ಪೀಸ್ ಇದೆ. ನಾನು ಬಾರ್ಡ್ರು ಬರೋ ಥರ ಕಟ್ ಮಾಡ್ಕೊಂಡಿದ್ದೀನಿ. ಉಕ್ಸ್ ಪಟ್ಟಿ ಐಪಟ್ಟಿ ಕಡೆಗೆ ಬಾರ್ಡ್ರ್ ಬರುತ್ತೆ. ನೋಡಿ, ಈ ರೀತಿ ಇಟ್ಟು 3 ಪೀಸ್ನೂ ಸ್ಟಿಚ್ ಮಾಡ್ಕೊಳ್ತೀನಿ. 1 ಸೆಂಟಿಮೀಟ್ರಷ್ಟು ಮಾರ್ಜಿನಲ್ಲಿ ಸ್ಟಿಚ್ ಮಾಡಿಕೊಂಡು ಹಾಗೆ ಬಾಡಿ ಪೀಸು ಎಕ್ಸ್ಟ್ರಾ ಇದೆ, ಲೈನಿಂಗು ಅಳತೆ ಪ್ರಕಾರ ಕರೆಕ್ಟ್ ಇದೆ, ಅದರ ಅಳತೆಗೆ ಲೈನಿಂಗ್ ಅಳತೆಗೆ ಬಾಡಿ ಪೀಸ್ನ ಕಟ್ ಮಾಡಿಕೊಂಡು ನೋಡಿ ಸೀದಾ ಒಂದು ಸೈಡು ಬರಬೇಕು. ಆ ರೀತಿ ಇಟ್ಟು ಲೈನಿಂಗ್ನ ಸೀದಾ ಉಲ್ಟಾ ಕರೆಕ್ಟಾಗಿ ಬರಬೇಕು, ಆ ರೀತಿ ಇಟ್ಟು ಸ್ಟಿಚ್ ಮಾಡಿಕೊಂಡೆ. ಲೈನಿಂಗ್ ಮೇಲೆ ಕಿನಾರಿ ಹೊಲಿಗೆ ಹಾಕ್ಕೊಂಡಿದ್ದೀನಿ. ಆನಂತರ ನೋಡಿ, 1/4 ಇಂಚು ಮಾರ್ಜಿನಲ್ಲಿ ಈ ರೀತಿ ಇಟ್ಕೊಂಡು ನಾವೇನು ಕೆಳಭಾಗದಲ್ಲಿ ಟಕ್ಸ್ ಹಿಡ್ದಿದ್ದೀವಿ ಅದು ಒಳಗಡೆ ಹೋಗೋ ಥರ ತಳ್ಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕು. ಇಲ್ಲೂ ಅಷ್ಟೇ 1/4 ಇಂಚು
ಇಂದ ಶುರು ಮಾಡಿ ಈ ಟಕ್ಸ್ನ ಸ್ವಲ್ಪ ಒಳಗಡೆಗೆ ಬಿಡಬೇಕು, ಹೊಲಿಗೆಗೆ ಸೇರಿಸ್ಬಾರ್ದು. ಸೇರಿಸಿದ್ರೆ ರಿಂಕಲ್ ಬರುತ್ತೆ ನೋಡಿ. ಈ ರೀತಿ ಫೋಲ್ಡ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಓವರ್ಲಾಕ್ ಅವಶ್ಯಕತೆ ಇರಲ್ಲ. ಹಾಗೆಯೇ ಇದ್ರದ್ದು ಬಟ್ಟೆ ಪಿಂಜುತ್ತೇನೋ ಇದು ಇರಲ್ಲ. ಆರಾಮಾಗಿ ನೀಟಾಗಿ ಮಾಡ್ಕೋಬೋದು, ಬೇಗನೂ ಆಗುತ್ತೆ, ಫಿನಿಶಿಂಗೂ ತುಂಬ ಚೆನ್ನಾಗಿ ಬರುತ್ತೆ. ಇದು ಬಟ್ಟೆ ಸಿಗಾಕೊಳ್ಳೋದು ಏನು ತೊಂದರೆ ಇರಲ್ಲ, ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಇವಾಗ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ. ಈಗ ಉಕ್ಸ್ ಪಟ್ಟಿ ಮತ್ತು ಐ ಪಟ್ಟಿನ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಅವ್ರ ಬ್ಲೌಸಲ್ಲಿ ರೈಟ್ ಸೈಡ್ಗಿದ್ರೆ ರೈಟ್ ಸೈಡ್ಗೆ ಅಥವಾ ಲೆಫ್ಟ್ ಸೈಡ್ಗಿದ್ರೆ ಲೆಫ್ಟ್ ಸೈಡ್ಗೆ ನಾವು ಉಕ್ಸ್ ಪಟ್ಟಿನ ಹಾಕ್ಕೊಳ್ತೀವಿ. ಇದು ರೈಟ್ ಸೈಡ್ಗೆ ಉಕ್ಸ್ ಪಟ್ಟಿ ಇದೆ, ಲೆಫ್ಟ್ ಸೈಡ್ಗೆ ಐ ಪಟ್ಟಿ ಇದೆ ನೋಡಿ. 1 ಇಂಚಷ್ಟು, ಅರ್ಧ ಇಂಚಷ್ಟು ಮಡ್ಚ್ಕೊಂಡು ಈ ರೀತಿ ಮಡ್ಚ್ಕೋಬೇಕು. ಆವಾಗ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಈ ಕಡೆನೂ ಮೇಲ್ಭಾಗದಲ್ಲೂ ನೆಕ್ಕು ರೆಡಿಯಾಗಿರೋದ್ರಿಂದ ಈ ರೀತಿಯೇ ಫೋಲ್ಡ್ ಮಾಡಿಕೊಂಡು ಹಾಕ್ಕೋಬೇಕು. ನಮಗೆ ಫೋಲ್ಡಿಂಗ್ ಎಷ್ಟು ಬೇಕೋ ಅಂದರೆ 1-2.5 ಇಂಚಷ್ಟು ಅಗಲನ ಬಿಟ್ಟು ಉಳಿದಿದ್ದ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ. ಆ ಕಡೆ ಈ ಕಡೆ 1-1.5 ಇಂಚಷ್ಟು ಬಟ್ಟೆನ ಫೋಲ್ಡ್ ಮಾಡಿದೆ. ಇವಾಗ ನೋಡಿ ಡೈರೆಕ್ಟಾಗಿ ಸ್ಟಿಚ್ ಮಾಡ್ಕೋಬೋದು. ಬಟ್ಟೆನ ಮತ್ತೆ ಫೋಲ್ಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಾನು ತಗೊಂಡ ಮೆಥಡಲ್ಲಿ ತಗೊಂಡು ಮಾಡಿದಾಗ ಫಿನಿಶಿಂಗೂ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇದಕ್ಕೆ ಒಂದು ಪಾಯಿಂಟೆಡ್ ಹೊಲಿಗೆ ಹಾಕ್ತೀನಿ. ನಾವೀಗ ಏನು ಅಟ್ಯಾಚ್ ಮಾಡ್ಕೊಂಡು ಅದ್ರ ಪಕ್ಕ ಕೊನೆಗೆ ಒಂದು ಕಿನಾರಿ ಹೊಲಿಗೆ ಹಾಕ್ಕೊಳ್ತೀನಿ. ಇದೂ ಅಷ್ಟೇ, ಇವಾಗ ಕಿನಾರಿ ಹೊಲಿಗೆ ಹಾಕ್ತಿರೋದು ತುಂಬ ಚೆನ್ನಾಗಿ ಬರುತ್ತೆ ಐ ಪಟ್ಟಿ. ಇವಾಗ ಉಕ್ಸ್ ಪಟ್ಟಿನ ರೆಡಿ ಮಾಡ್ಕೊಳ್ತೀನಿ. ಬಟ್ಟೆ ಕಡಿಮೆ ಇರೋದ್ರಿಂದ ಒಂದು ಬಟ್ಟೆನ ಅಟ್ಯಾಚ್ ಮಾಡ್ಕೊಳ್ತಿದ್ದೀನಿ. ಇದೂ ಅಷ್ಟೇ 2 ಇಂಚು ಅಗಲ ಬಂದರೆ ಸಾಕು. ಮೇಲ್ಭಾಗದಲ್ಲಿ ನೋಡಿ, ಮೇಲ್ಭಾಗದಿಂದ ತಗೊಂಡು 1/2 ಇಂಚಷ್ಟು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ತಿದ್ದೀನಿ. 1/4 ಇಂಚು ಮಾರ್ಜಿನಲ್ಲೇ ಸ್ಟಿಚ್ ಮಾಡ್ಕೊತೀನಿ. ಆನಂತರ ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದೇ ಸರಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಕಿನಾರಿ ಹೊಲಿಗೆ ಹಾಕ್ಕೊಳ್ಳೋದು. ಈ ರೀತಿ ಮಾಡಿ ನೋಡಿ, ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ, ಕೆಲಸನೂ ಬೇಗ ಆಗುತ್ತೆ. ಈ ರೀತಿ ಒಂದು ಹೊಲಿಗೆ ಹಾಕಿದ್ರೆ ಉಕ್ಸ್ ಪಟ್ಟಿ ರೆಡಿ ಆಯಿತು ನೋಡಿ. ಈ ರೀತಿ ಫ್ರಂಟ್ ಪಾರ್ಟು ರೆಡಿಯಾಗಿದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಮರೀದೆ ಕಮೆಂಟ್ ಮಾಡಿ. ಧನ್ಯವಾದಗಳು.